ಮದುವೆಗೆ ಮುಂಚೆ ನಾವು ತುಂಬ ಸ್ಟ್ರಾಂಗ್ ಅಂದ್ಕೊಂಡಿರ್ತೀವಿ, ಆದರೆ ಒಂದು ಮಗು ಆದಮೇಲೆ ಗೊತ್ತಾಗೋದು ಬೆನ್ನು ನೋವು, ಸೊಂಟ ನೋವು ಅಥವಾ ಕಾಲು ನೋವು ಶುರುವಾಗುತ್ತೆ. ಬರೀ ಮದುವೆ ಆಗಿರೋ ಹೌಸ್ ವೈಫ್ಗಷ್ಟೇ ಅಲ್ಲ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೂ ಕೂಡ ಈ ಒಂದು ಮುದ್ದೆಯನ್ನು ಕೊಡ್ಬೋದು, ಅಥವಾ ಉದ್ದಿನ ಹಿಟ್ಟು ಏನಂತೀವಿ ಅದನ್ನು ಕೊಡ್ಬೋದು. ಈ ಹಲ್ವಾ ರೀತಿ ಅಥವಾ ಮುದ್ದೆ ರೀತಿ ಅಥವಾ ಗಂಜಿ ರೀತಿ ಕೂಡ ಮಾಡಿ ಕೊಡ್ಬೋದು. ಗಂಡು ಮಕ್ಕಳಿಗಿರಲಿ ಹೆಣ್ಮಕ್ಳಿಗಿರಲಿ ಕ್ಯಾಲ್ಶಿಯಂ ಕಮ್ಮಿ ಆದಾಗಲೇ ಬೆನ್ನು ನೋವು ಅಥವಾ ಮಂಡಿ ನೋವೆಲ್ಲನೂ ಶುರುವಾಗುವಂಥದ್ದು. ಈ ಉದ್ದಿನ ಕಾಳಲ್ಲಿ ಕ್ಯಾಲ್ಶಿಯಂ ಅನ್ನೋದು ಹೇರಳವಾಗಿರುತ್ತೆ, ಹಾಗಾಗಿ ಇದನ್ನು ಕ್ಯಾಲ್ಶಿಯಂ ರಿಚ್ ಫುಡ್ ಅಂತಾನೆ ಕರಿತೀವಿ. ಇದಕ್ಕೆ ನಾನು ಉದ್ದಿನ ಕಾಳು ಹಾಗೆ ಕರ್ಪು ಕವನಿ ಅರಿಸಿ, ಮಾಪ್ಲೆ ಸಂಬ, ಪುಂಗಾರ ಅರಿಸಿ ಎಲ್ಲನೂ ಕೂಡ ಸಮವಾಗಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಾಗೆ ಹೆಸರು ಬೇಳೆ ಇಷ್ಟನ್ನು ಹಾಕಿ ಸಮವಾಗಿ ಹುರಿದು ಪುಡಿ ಮಾಡಿಸಿರುವಂಥದ್ದು. ರುಚಿಗೆ ಏಲಕ್ಕಿ ಮತ್ತು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಪ್ರತಿದಿನ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ವಾರದಲ್ಲಿ 3 ದಿನನಾದರೂ ಮಾಡಿಕೊಡಿ. ಹೆಣ್ಮಕ್ಳಿಗೆ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಅಥವಾ ಬಾಣಂತಿಯರಿಗೆ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದನ್ನು ಗಂಜಿ ರೀತಿ, ಹಲ್ವಾ ರೀತಿ ಅಥವಾ ಮುದ್ದೆ ರೀತಿನೂ ಮಾಡಿ ಕೊಡ್ಬೋದು. ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ.